ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಪ್ರತಿ ತಿಂಗಳು ಈ ಮ್ಯೂಚುವಲ್ ಫಂಡ್ ಹೌಸಸ್ ಮಂತ್ ಆನ್ ಮಂತ್ ಬೇಸಿಸಲ್ಲಿ ಯಾವ್ಯಾವ ಕಂಪನೀಸ್ನ ಆ್ಯಡ್ ಮಾಡ್ತಾ ಇದ್ದಾರೆ ಮತ್ತು ಯಾವ ಕಂಪನೀಸಿಂದ ಎಕ್ಸಿಟ್ ಆಗೋಗ್ತಾ ಇದ್ದಾರೆ ಮತ್ತು ಯಾವ ಕಂಪನೀಸಲ್ಲಿ ಕಾನ್ಸ್ಟೆಂಟಾಗಿ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ ಪ್ರತಿ ತಿಂಗಳು ಮಾತಾಡ್ಕೊತಾನೆ ಬರ್ತಾ ಇದ್ವಿ. ಮತ್ತು ಇವಾಗ ಈ ಮಾರ್ಚ್ ಮಂತಲ್ಲಿ ಯಾವ್ಯಾವ ಮ್ಯೂಚುವಲ್ ಫಂಡ್ಸ್ ಅವರು ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಅದರಲ್ಲೂ ಈ ಮಾರ್ಚ್ ಮಂತ್ ಏನಿದೆ ಇದಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಫ್ರೆಂಡ್ಸ್. ಇವಾಗ ನಿಮಗೆ ನೆನಪಿದ್ಯಾ ಈ ಮಾರ್ಚ್ ಮಂತ್ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಆಯಿತು ಅಂತ? ನೆನಪಿದ್ರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮಾರ್ಚ್ ಮಂತ್ ಲೋಸಿಂದ ನೋಡಿಕೊಂಡ್ರೆ ನಿಫ್ಟಿ 50 ನಿಯರ್ಲಿ 8% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮಿಡ್ ಕ್ಯಾಪ್ಸ್ ಆದರೆ ಲೋಸಿಂದ ನಿಯರ್ಲಿ 12% ಪಾಸಿಟಿವ್ ಆಗಿದೆ. ಮತ್ತು ಸ್ಮಾಲ್ ಕ್ಯಾಪ್ ಫಿಶ್ಗೆ ಬಂದರೆ ನಿಯರ್ಲಿ 14.5% ರಿಕವರ್ ಆಗಿದೆ ಮಾರ್ಚ್ ಮಂತ್ ಲೋಸಿಂದ. ಅದನ್ನು ಬರೀ 7 ಸೆಷನಲ್ಲೇ ಮಾರ್ಕೆಟ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು ಫ್ರೆಂಡ್ಸ್. ಇವಾಗ ಮಾರ್ಕೆಟ್ ಬರೀ 7 ಸೆಷನಲ್ಲಿ ಈ ಥರ ರಿಕವರ್ ಆಯ್ತಲ್ಲ. ಫಸ್ಟ್ ಇವಾಗ ನಮ್ಮ ಮಾರ್ಕೆಟಲ್ಲಿ ಕರೆಕ್ಷನ್ ಯಾವಾಗ ಶುರು ಆಯ್ತು ಹೇಳಿ? ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ ಮಾರ್ಕೆಟಲ್ಲಿ ಕರೆಕ್ಷನ್ ಶುರು ಆಯಿತು. ಅವಾಗಿಂದ ಇವಾಗವರೆಗೂ ನೋಡಿಕೊಂಡ್ರೆ ಪ್ರತಿಯೊಂದು ಇಂಡಸ್ಟ್ರೀಸೂ 15 to 25% ಕರೆಕ್ಟ್ ಆಗಿತ್ತು. ಅಂದರೆ ನಿಫ್ಟಿ ಆಗಲಿ, ಸೆನ್ಸೆಕ್ಸ್ ಆಗಲಿ, ಸ್ಮಾಲ್ ಕ್ಯಾಪ್ಸ್, ಮಿಡ್ ಕ್ಯಾಪ್ಸ್ ಪ್ರತಿಯೊಂದು ನೋಡಿಕೊಂಡ್ರು 15ಇಂದ 25% ಕರೆಕ್ಟ್ ಆಗಿತ್ತು. ಆ ಥರ ಕರೆಕ್ಟ್ ಆಗಿದ್ದ ಮಾರ್ಕೆಟು ಬರೀ 7 ಸೆಷನಲ್ಲೇ ನಿಯರ್ಲಿ 50% ರಿಕವರ್ ಆಗಿದೆ. ಅಂದರೆ ಇವಾಗ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ 12 to 14% ರಿಕವರ್ ಆಯ್ತಲ್ಲ. ಮತ್ತು ನಿಫ್ಟಿ ನೋಡಿಕೊಂಡ್ರೆ 8% ರಿಕವರ್ ಆಗಿದೆ. ಹಂಗೆ ನೋಡಿಕೊಂಡ್ರೆ ನಿಯರ್ಲಿ 50% ಏನು ಮಾರ್ಕೆಟ್ ಕರೆಕ್ಟ್ ಆಗಿತ್ತು ಅದು ಜಸ್ಟ್ ವಿತಿನ್ 7 ಸೆಷನಲ್ಲೇ ರಿಕವರ್ ಆಗಿದೆ. ಇದಕ್ಕೆ ಏನೇನು ರೀಸನ್ಸ್ ಇದ್ವು ಅಂತ ನಾವು ಮಾರ್ಕೆಟ್ ನ್ಯೂಸಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ, ಅದಕ್ಕೋಸ್ಕರ ಇವಾಗ ಇಲ್ಲಿ ಹೈಲೈಟ್ ಮಾಡ್ತಿಲ್ಲ. ನೆಕ್ಸ್ಟ್ ಅದಾದಮೇಲೆ ಇವಾಗ ಮಾರ್ಕೆಟ್ ಯಾವಾಗ ಪಾಸಿಟಿವ್ ಆಗಿ ಟರ್ನ್ ಆಗ್ತಾ ಬಂತು ಮಾರ್ಚಲ್ಲಿ, ಅವಾಗ FIS ಕೂಡ ಮಾರ್ಕೆಟಲ್ಲಿ ಬೈ ಸೈಡಿಗೆ ಬಂದರು. FIS ನೋಡಿಕೊಂಡ್ರೆ ಲಾಸ್ಟ್ 6 ಮಂತ್ಸಿಂದನೂ ಕಂಟಿನ್ಯೂಸ್ ಆಗಿ ಮಾರ್ಕೆಟಲ್ಲಿ ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರೆ. ಯಾಕಂದರೆ ಮಾರ್ಕೆಟ್ ಕೂಡ ಅದೇ ಥರ ಕರೆಕ್ಟ್ ಆಗ್ತಾನೆ ಬರ್ತಾ ಇದೆ. ಇದಕ್ಕೆಲ್ಲ ಡಿಫ್ರೆಂಟ್ ರೀಸನ್ಸ್ ಇದೆ. ನಮ್ಮ ಮಾರ್ಕೆಟ್ ಪ್ರಕಾರ ನೋಡಿಕೊಂಡ್ರೆ ರುಪಿ ವೀಕ್ ಆಗ್ತಾ ಇತ್ತು, ರಿಸಲ್ಟ್ಸ್ ಕಂಪ್ಲೀಟ್ಲಿ ವೀಕ್ ಆಗಿ ಪೋಸ್ಟ್ ಮಾಡ್ತಾ ಇದ್ವು. ಅದರಿಂದ ಅದಾದಮೇಲೆ ಗ್ಲೋಬಲ್ ಮಾರ್ಕೆಟ್ ರೀಸನ್ಸಿಂದ ಕೂಡ ನಮ್ಮ ಮಾರ್ಕೆಟ್ ಲಾಸ್ಟ್ 6 ಮಂತ್ಸಿಂದ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾನೆ ಬಂತು. ಅದ್ರ ಜೊತೆಗೆ FIS ಕೂಡ ನಮ್ಮ ಮಾರ್ಕೆಟಿಂದ ಕಂಟಿನ್ಯೂಸ್ ಆಗಿ ಎಕ್ಸಿಟ್ ಆಗ್ತಾನೆ ಇದ್ರು ಪ್ರತಿ ಒಂದು ತಿಂಗಳು. ಆದರೆ ಲಾಸ್ಟ್ ಮಂತಲ್ಲಿ 7 ಟ್ರೇಡಿಂಗ್ ಡೇಸ್ ಮಾತ್ರನೇ FIS ಬೈ ಸೈಡಿಗೆ ಬಂದರು. ಆ 7 ಸೆಷನ್ಸಲ್ಲೇ ನಿಯರ್ಲಿ 32,000 crores ನಮ್ಮ ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡಿದ್ದಾರೆ. ಅದು ಯಾವಾಗ ಅಂತಂದರೆ ಮಾರ್ಚ್ ಸೆಕೆಂಡ್ ಹಾಫಲ್ಲಿ ಅಷ್ಟೂ ಇನ್ವೆಸ್ಟ್ ಮಾಡಿರೋದು. ಅದೇ ಟೈಮಲ್ಲೇ ಇನ್ನೊಂದು ಡೇಟಾ ಕೂಡ ಬಂದಿದೆ. ಒಂದ್ಸಲ ಇಮೇಜ್ನ ಕ್ಲಿಯರಾಗಿ ನೋಡಿ. ಇದು ಮ್ಯೂಚುವಲ್ ಫಂಡ್ ಹೌಸಸ್ ಮಾರ್ಚ್ ಮಂತಲ್ಲಿ ಫಸ್ಟ್ ಹಾಫಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಮತ್ತು ಸೆಕೆಂಡ್ ಹಾಫಲ್ಲಿ ಎಷ್ಟು ಎಕ್ಸಿಟ್ ಆಗಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಒಂದ್ಸಲ ಇಮೇಜ್ನ ಕ್ಲಿಯರಾಗಿ ನೋಡಿ. ಅದು ಲಾಸ್ಟ್ 2 ಲೈನ್ಸ್ ನೋಡಿ. ಇಲ್ಲಿ ಮ್ಯೂಚುವಲ್ ಫಂಡ್ ಹೌಸಸ್ ನೋಡಿಕೊಂಡ್ರೆ ಫಸ್ಟ್ ಮಾರ್ಚಿಂದ 19 ಮಾರ್ಚ್ವರೆಗೂ ನೋಡಿಕೊಂಡ್ರೆ ನಿಯರ್ಲಿ 23,000 crores ಇನ್ವೆಸ್ಟ್ ಮಾಡಿದ್ದಾರೆ. ಅದೇ ಮಾರ್ಕೆಟ್ ಯಾವಾಗ ಪಾಸಿಟಿವ್ ಆಗಿ ಟರ್ನ್ ಆಯಿತೋ ಆ ವಿತಿನ್ ವೀಕಲ್ಲೇ 16,000 crores ಮಾರ್ಕೆಟಲ್ಲಿ ಸೆಲ್ ಮಾಡಾಕಿದ್ದಾರೆ. ಅಂದರೆ ಇವಾಗ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇತ್ತಲ್ಲ, ಜಸ್ಟ್ 50% ರಿಕವರ್ ಆಗಿರೋದಕ್ಕೆ ತುಂಬಾ ಎಕ್ಸಿಟ್ ಆಗೋಗಿದ್ದಾರೆ. ಯಾಕಂದರೆ ಕಮಿಂಗ್ ಮಂತಲ್ಲಿ ಮಾರ್ಕೆಟ್ ಇನ್ನೂ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇತ್ತು ಅಂತ ಮ್ಯೂಚುವಲ್ ಫಂಡ್ಸ್ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದರೆ ಮಾರ್ಕೆಟಲ್ಲಿ ತುಂಬಾ ಸ್ಮಾರ್ಟಾಗಿ ಯೋಚನೆ ಮಾಡ್ತಾರೆ. ಯಾವಾಗ ಇನ್ವೆಸ್ಟ್ ಮಾಡಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ಯಾವಾಗ ಕ್ಯಾಶ್ನ ಹೋಲ್ಡ್ ಮಾಡಬೇಕು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಆ ಶಾರ್ಟ್ ಪೀರಿಯಡಲ್ಲೇ ನಿಯರ್ಲಿ 16,000 crores ಮಾರ್ಕೆಟಿಂದ ಎಕ್ಸಿಟ್ ಆಗಿದ್ದಾರೆ. ಈ ಮ್ಯೂಚುವಲ್ ಫಂಡ್ ಹೌಸಸ್ ನೋಡಿಕೊಂಡ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ಈ ಥರ ಸೈಕಲ್ಸ್ ತುಂಬಾ ನೋಡಿರ್ತಾರೆ. ಅದಕ್ಕೋಸ್ಕರನೇ ಯಾವ ಟೈಮಲ್ಲಿ ಎಂಟರ್ ಆಗಬೇಕು, ಯಾವ ಟೈಮಲ್ಲಿ ಎಕ್ಸಿಟ್ ಆಗಬೇಕು ಅಂತ ಇವ್ರಿಗೆ ಕ್ಲಿಯರಾಗಿ ಗೊತ್ತಾಗಿರುತ್ತೆ. ಜೊತೆಗೆ ಇವರು ಕಂಪ್ಲೀಟ್ ಅನಾಲಿಸಿಸ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಈ ಮ್ಯೂಚುವಲ್ ಫಂಡ್ಸ್ ಲಾಂಗ್ ಟರ್ಮಲ್ಲಿ ನೋಡಿಕೊಂಡ್ರೆ ಆ ಥರ ರಿಟರ್ನ್ಸ್ನ ಜನರೇಟ್ ಮಾಡಿ ಅದರಿಂದನೇ ಇನ್ವೆಸ್ಟರ್ಸ್ಗೆ ಈ ಥರ ವೆಲ್ ಜನರೇಟ್ ಆಗೋದು ಮ್ಯೂಚುವಲ್ ಫಂಡ್ಸಲ್ಲಿ. ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಈ ವಿಡಿಯೋದಲ್ಲಿ ಯಾವ್ಯಾವ ಮ್ಯೂಚುವಲ್ ಫಂಡ್ಸ್ ಅವರು ಯಾವ್ಯಾವ ಥರ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಕ್ಲಿಯರಾಗಿ ಮಾತಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಕೊನೆ ತನಕ ನೋಡಿ. ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಅದಾದಮೇಲೆ ಲಾಸ್ಟ್ 5 ಮಿನಿಟ್ಸಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಕೂಡ ಶೇರ್ ಮಾಡ್ತೀನಿ. ಅದಕ್ಕೋಸ್ಕರ ಮೊದಲನೇದಾಗಿ JM ಫಿನಾನ್ಷಿಯಲ್ಸ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಈ ಮಂತಲ್ಲಿ ನೋಡಿಕೊಂಡ್ರೆ ತುಂಬಾ ಕಂಪನೀಸಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ. ಅದಾದಮೇಲೆ ತುಂಬಾ ಕಂಟ್ರೀಸಲ್ಲಿ ಎಕ್ಸಿಟ್ ಕೂಡ ಆಗಿದ್ದಾರೆ. ಫಸ್ಟ್ ಇವಾಗ ಯಾವ್ಯಾವ ಕಂಪನೀಸಲ್ಲಿ ಇವರು ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ ಅಂತ ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ ಕಮಿನ್ಸ್ ಇಂಡಿಯಾ. ಈ ಕಂಪನಿಯಲ್ಲಾದ್ರೆ ಹೊಸದಾಗಿ ಮಾರ್ಚ್ ಮಂತಲ್ಲೇನೆ 75,000 ಶೇರ್ಸ್ನ ಬೈ ಮಾಡಿದ್ದಾರೆ. ಆಲ್ ಟೈಮ್ ಐಸ್ ಇಂದ ನೋಡ್ಕೊಂಡ್ರೆ ಎಬೋ 30% ಫಾಲ್ ಆಗಿದೆ. ಮತ್ತೆ ಇವಾಗ ಇವ್ರ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ 4 ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಒಂದು ಎನರ್ಜಿ, ಇನ್ಫ್ರಾಸ್ಟ್ರಕ್ಚರ್, ಮ್ಯಾನುಫ್ಯಾಕ್ಚರಿಂಗ್, ಡಿಜಿಟಲೈಸೇಷನ್. ಈ 4 ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ.
ಮತ್ತೆ 2030ಗೆಲ್ಲ 500 GW ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿ ಗೋಲ್ ನ ಕೂಡ ಇಟ್ಕೊಂಡಿದ್ದಾರೆ. ಮತ್ತೆ ಇವ್ರ ರಿಸಲ್ಟ್ಸ್ ನೋಡ್ಕೊಂಡ್ರೆ ಕನ್ಸಿಸ್ಟೆಂಟ್ ಆಗಿ ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ 22% ರೆವಿನ್ಯೂಸ್ ನ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಪ್ರಾಫಿಟ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ 12% ಇನ್ಕ್ರೀಸ್ ಆಗಿದೆ. ಈ ಕಂಪನಿ ಬಿಸ್ನೆಸ್ ಏನಿದೆ ಇದು ಕಂಪ್ಲೀಟ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಕಂಪನಿ ಬಿಸ್ನೆಸ್ ನ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿ, ಜೊತೆಗೆ ಇವರು 4 ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದಾರಲ್ಲ, 4 ಸೆಗ್ಮೆಂಟ್ ಬಿಸ್ನೆಸ್ ಅಲ್ಲೂ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ನ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ನೋಡೋಣ ಇವರು ಕಮಿಂಗ್ ಟೈಮ್ ಅಲ್ಲಿ ಇನ್ನ ಯಾವ ತರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಜಿಂದಾಲ್ ಸ್ಟೀಲ್ ಪವರ್ ಲಿಮಿಟೆಡ್. ಈ ಕಂಪನಿ ನೋಡ್ಕೊಂಡ್ರೆ ಆಲ್ ಟೈಮ್ ಹೈಸ್ ಇಂದ 26% ಫಾಲ್ ಆಗಿದೆ. ಮತ್ತೆ ಈ ಕಂಪನಿಯಲ್ಲೂ ಅಷ್ಟೇ ಹೊಸದಾಗಿ ಮಾರ್ಚ್ ಮಂತ್ ಅಲ್ಲೇನೆ 2,35,000 ಶೇರ್ಸ್ ನ ಬೈ ಮಾಡಿದ್ದಾರೆ. ನೆಕ್ಸ್ಟ್ ಇವಾಗ ಇವ್ರ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಇವರು ಅಷ್ಟೇ ಮೈನ್ ಆಗಿ 3 ಸೆಗ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಒಂದು ಸ್ಟೀಲ್, ಅದಾದ್ಮೇಲೆ ಮೈನಿಂಗ್ ಮತ್ತೆ ಪವರ್ ಸೆಗ್ಮೆಂಟ್. ಈ 3 ಸೆಗ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಮತ್ತೆ ಇದ್ರ ಜೊತೆಗೆ ಇವರು ತುಂಬಾ ಕಂಟ್ರೀಸ್ ಅಲ್ಲಿ ಇವ್ರ ಆಪರೇಷನ್ಸ್ ನ ಕೂಡ ನಡೆಸ್ತಾ ಇದ್ದಾರೆ. ಇವಾಗ ಈ ಸ್ಟೀಲ್ ಮೇಕಿಂಗ್ ಅಲ್ಲಿ ಇವ್ರ ಕೆಪಾಸಿಟಿ ನೋಡ್ಕೊಂಡ್ರೆ 9.6 ಮಿಲಿಯನ್ ಟನ್ ಪರ್ ಆನಮ್ ಕೆಪಾಸಿಟಿ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಏನ್ ನಡೀತಾ ಇದೆ ಅಂತ ನಾವು ಪ್ರತಿ ಮಾರ್ಕೆಟ್ ನ್ಯೂಸ್ ಅಲ್ಲೂ ಮಾತಾಡ್ಕೊಂತಾನೆ ಬಂದ್ವಿ. ಅದ್ರಲ್ಲೂ ಈ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಮೇಲೆ ನೋಡ್ಕೊಂಡ್ರೆ ಟ್ರಂಪ್ ಅವರು 25% ಟ್ಯಾರಿಫ್ ಹಾಕಿದ್ದಾರೆ. ಅದು ಚೈನಾ ಮೇಲೆ, ಮೆಕ್ಸಿಕೋ, ಕ್ಯಾನಡಾ ಈ ಕಂಟ್ರೀಸ್ ಮೇಲೆ ಈ ತರ 25% ಟ್ಯಾರಿಫ್ ಹಾಕಿರೋದು. ಇವಾಗ ಈ ಚೈನಾ ಮೇಲೆ ಏನ್ ಟ್ಯಾರಿಫ್ ಹಾಕಿದ್ದಾರೆ, ಈ ಟ್ಯಾರಿಫ್ ಇಂದ ನಮ್ ಕಂಟ್ರಿಗೆ ಇದು ತುಂಬಾನೇ ಅಡ್ವಾಂಟೇಜ್ ಆಗಿರುತ್ತೆ. ಅದ್ರ ಜೊತೆಗೆ ಇದು ಒಂದ್ ಸೈಡ್ ಅಲ್ಲಿ ನೋಡ್ಕೊಂಡ್ರೆ ಇದು ಅಡ್ವಾಂಟೇಜ್ ಆಗಿರುತ್ತೆ, ಮತ್ತೆ ಇನ್ನೊಂದ್ ಸೈಡ್ ಅಲ್ಲಿ ನೋಡ್ಕೊಂಡ್ರೆ ಇದು ಥ್ರೆಟ್ ಕೂಡ ಆಗಿರುತ್ತೆ. ಯಾಕಂದ್ರೆ ಈ ಚೈನಾ ಅವ್ರ ಹತ್ರ ಈ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಪ್ರೊಡಕ್ಷನ್ ಅನ್ನೋದು ತುಂಬಾನೇ ಜಾಸ್ತಿ ಇದೆ ನಮ್ಗೆ ಕಂಪೇರ್ ಮಾಡ್ಕೊಂಡ್ರೆ. ಬರೀ ನಮಗ್ ಕಂಪೇರ್ ಮಾಡ್ಕೊಂಡ್ರೆ ಮಾತ್ರನೇ ಅಲ್ಲ, ಗ್ಲೋಬಲಿ ಎಲ್ಲಾ ಕಂಟ್ರೀಸ್ಗೆ ಕಂಪೇರ್ ಮಾಡ್ಕೊಂಡ್ರು ಚೈನಾ ಅವ್ರ ಹತ್ರ ಪ್ರೊಡಕ್ಷನ್ ಅನ್ನೋದು ತುಂಬಾನೇ ಜಾಸ್ತಿ ಇದೆ. ಎಕ್ಸಾಂಪಲ್ ಇವಾಗ 1 to 10 ಅಲ್ಲಿ ನೋಡ್ಕೊಂಡ್ರೆ ನಮ್ಮ ಹತ್ರ 1% ಪ್ರೊಡಕ್ಷನ್ ಕೆಪಾಸಿಟಿ ಇದ್ರೆ 10% ಪ್ರೊಡಕ್ಷನ್ ಕೆಪಾಸಿಟಿ ಇದೆ. ಅದರಿಂದನೇ ಹೇಳ್ತಾ ಇರೋದು ಒಂದ್ ಸೈಡ್ ಅಲ್ಲಿ ಇದು ಅಡ್ವಾಂಟೇಜ್ ಆದ್ರೆ ಇನ್ನೊಂದ್ ಸೈಡ್ ಅಲ್ಲಿ ಇದು ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ. ಯಾವ ತರ ಅಂತ ನೋಡ್ಕೊಂಡ್ರೆ ಟ್ರಂಪ್ ಅವರೇನೋ ಚೈನೀಸ್ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಮೇಲೆ ತುಂಬಾ ಟ್ಯಾರಿಫ್ ಹಾಕಿದ್ರೆ ಚೈನಾದವರು US ಗೆ ಎಕ್ಸ್ಪೋರ್ಟ್ ಮಾಡೋದ್ರ ಬದಲು ಬೇರೆ ಕಂಟ್ರೀಸ್ಗೆ ಇದು ಕಮ್ಮಿ ರೇಟ್ಸ್ ಅಲ್ಲೇನೆ ಎಕ್ಸ್ಪೋರ್ಟ್ ಮಾಡೋದೇನಾದ್ರೂ ಶುರು ಮಾಡಿದ್ರೆ ಅದು ನಮ್ ಕಂಟ್ರಿಗೆ ಇದು ತುಂಬಾನೇ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಮತ್ತೆ ನಮ್ ಕಂಟ್ರಿ ಪ್ರಕಾರ ನೋಡ್ಕೊಂಡ್ರು ಚೈನಾ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ಏನಾದ್ರು ನಮ್ ಇಂಡಿಯಾಗೆ ಕಮ್ಮಿ ರೇಟ್ ಅಲ್ಲೇ ಬಂದ್ರೆ ಅದು ನಮ್ ಇಂಡಿಯನ್ ಕಂಪನೀಸ್ಗೆ ಇನ್ನ ಕಂಪ್ಲೀಟ್ ಆಗಿ ಎಫೆಕ್ಟ್ ಆಗೋಗುತ್ತೆ. ಇವಾಗ ಚೈನೀಸ್ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಮೇಲೆ ಟ್ಯಾರಿಫ್ ಹಾಕಿರೋದಕ್ಕೆ ಗ್ಲೋಬಲ್ ಮಾರ್ಕೆಟ್ಸ್ಗೆ ನಮ್ ಕಂಪನೀಸ್ ಏನಾದ್ರು ಎಕ್ಸ್ಪೋರ್ಟ್ ಮಾಡಿದ್ರೆ ಇದು ಅಡ್ವಾಂಟೇಜ್ ಆಗುತ್ತೆ. ನೋಡೋಣ ಇದು ಕಮಿಂಗ್ ಟೈಮ್ ಅಲ್ಲಿ ಇದು ನಮ್ಗೇನಾದ್ರೂ ಅಡ್ವಾಂಟೇಜ್ ಇರುತ್ತಾ ಅಥವಾ ಡಿಸ್ಅಡ್ವಾಂಟೇಜ್ ಆಗುತ್ತಾ ಅಂತ ನೋಡೋಣ. ಕಮಿಂಗ್ ಟೈಮ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರು ಏನಾದ್ರು ಈ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಮೇಲೆ ಹಾಕಿರೋ 25% ಟ್ಯಾರಿಫ್ ಏನಾದ್ರು ಪಾಸ್ ಮಾಡಿದ್ರೆ ಅವತ್ತು ಯಾವ ತರ ರಿಯಾಕ್ಟ್ ಆಗುತ್ತೆ ಅಂತ ನೋಡ್ಬೇಕು. ಫ್ರೆಂಡ್ಸ್, ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಸ್ವಿಗ್ಗಿ. ಈ ಕಂಪನಿ ಬಗ್ಗೆ ತುಂಬಾ ಸಲನೆ ಮಾತಾಡ್ಕೊಂಡಿದ್ವಿ. ಮತ್ತೆ ಇವಾಗ ಇವರು ಸಹ ಈ ಮಾರ್ಚ್ ಮಂತ್ ಅಲ್ಲೇನೆ 6 lakh ಶೇರ್ಸ್ ನ ಬೈ ಮಾಡಿದ್ದಾರೆ. ಮತ್ತೆ ಈ ಕಂಪನಿ ನೋಡ್ಕೊಂಡ್ರೆ ಆಲ್ ಟೈಮ್ ಹೈಸ್ ಇಂದ 46% ಕರೆಕ್ಟ್ ಆಗಿದೆ. ಈ ಕಂಪನಿ IPO ಬಂದಿರೋ ಟೈಮಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಲಿಸ್ಟ್ ಆಯ್ತು. ಅದಾದ್ಮೇಲೆ ಆ ಫಸ್ಟ್ ವೀಕ್ ಏನಿದೆ ಲಿಸ್ಟ್ ಆದ್ಮೇಲೆ ಆ ಟೈಮಲ್ಲೂ ಸಹ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು. ಮತ್ತೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಪೋಸ್ಟ್ ಮಾಡಿದಾಗೂ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು. ಯಾಕಂದ್ರೆ ಈ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ ಏನಿದೆ, ಈ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ ಅಲ್ಲಿ ಇಯರ್ ಆನ್ ಇಯರ್ ಅಲ್ಲಿ 22% ಗ್ರೋತ್ ಇದೆ ಅಂತ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು. ಅದೇ ತರನೇ ಝೊಮ್ಯಾಟೊ ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು ಲಾಸ್ಟ್ 3-4 ಕ್ವಾರ್ಟರ್ಸ್ ಅಲ್ಲಿ. ಆದ್ರೆ ಈ Q3 ಅಲ್ಲಿ ಏನಿದೆ ಸ್ವಲ್ಪ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತು. ಅವಾಗಾದ್ರೆ ತುಂಬಾನೇ ಕರೆಕ್ಟ್ ಆಗ್ತಾ ಬಂತು. ಮತ್ತೆ ಇವಾಗ Q4 ಅಲ್ಲೂ ನೋಡ್ಬೇಕು ಇವರು ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ಯಾಕಂತ ಅಂದ್ರೆ ಈ ಸೆಗ್ಮೆಂಟ್ ಏನಿದೆ ಈ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಇವಾಗ ಫುಡ್ ಡೆಲಿವರಿ ಸೆಗ್ಮೆಂಟ್ ಅಲ್ಲೂ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾ ಇದೆ, ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ ಅಲ್ಲೂ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಕಮಿಂಗ್ ಟೈಮ್ ಅಲ್ಲಿ ನೋಡ್ಬೇಕು ಇವರು ಯಾವ ತರ ಗ್ರೋ ಆಗ್ತಾರೆ, ಯಾವ್ಯಾವ ಸೆಗ್ಮೆಂಟ್ ಅಲ್ಲಿ ಇವರು ಯಾವ ತರ ಗ್ರೋ ಆಗ್ತಾರೆ ಅಂತ. ಇವಾಗ ಈ ಫುಡ್ ಡೆಲಿವರಿ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರೆ ಮತ್ತೆ ಝೊಮ್ಯಾಟೊ ಇದೆ, ಸ್ವಿಗ್ಗಿ ಇದೆ, ಮತ್ತೆ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಕಂಪನಿ ಸಹ ಇದೇ ಫುಡ್ ಡೆಲಿವರಿ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಅಮೆಝಾನ್ ಅವರು ಸಹ ಈ ಫುಡ್ ಡೆಲಿವರಿ ಸೆಗ್ಮೆಂಟ್ ಎಂಟರ್ ಆಗಿದ್ದಾರೆ. ಅದರಿಂದ ಇನ್ನೂ ಕಾಂಪಿಟೇಷನ್ ಅದು ತುಂಬಾನೇ ಜಾಸ್ತಿ ಆಗುತ್ತೆ. ನೋಡ್ಬೇಕು ಕಮಿಂಗ್ ಟೈಮ್ ಅಲ್ಲಿ ಯಾವ ತರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ ಬಂದ್ರೆ ಇವಾಗ ಝೊಮ್ಯಾಟೊ ಅವ್ರ ಹತ್ರ ನೋಡ್ಕೊಂಡ್ರೆ ಬ್ಲಿಂಕಿಟ್ ಇದೆ, ಸ್ವಿಗ್ಗಿ ಅವ್ರ ಹತ್ರ ನೋಡ್ಕೊಂಡ್ರೆ ಇನ್ಸ್ಟಾಮಾರ್ಟ್ ಇದೆ, ಅದಾದ್ಮೇಲೆ ಜೆಪ್ಟೋ ಕೂಡ ಇದೆ ಇದೇ ಸೆಗ್ಮೆಂಟ್ ಅಲ್ಲೇನೆ.
ಅದಕ್ಕೋಸ್ಕರ ಈ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ ತುಂಬಾನೇ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ. ಕಮಿಂಗ್ ಟೈಮಲ್ಲಿ ಯಾವ್ಯಾವ ಕಂಪನೀಸ್ ಎಷ್ಟೆಷ್ಟು ಮಾರ್ಕೆಟ್ ಶೇರ್ ನ ಹೋಲ್ಡ್ ಮಾಡ್ತಾರೆ ಅಂತ ನೋಡ್ಬೇಕು. ಮತ್ತೆ ಇದೇ ವರ್ಷನೇ ಜೆಪ್ಟೋ ಕೂಡ ಮಾರ್ಕೆಟ್ಗೆ ಎಂಟರ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಆಗ್ಲೇ IPO ಪೇಪರ್ಸ್ ನ ಸಬ್ಮಿಟ್ ಮಾಡ್ತಾ ಇದ್ದಾರೆ. ನೋಡ್ಬೇಕು ಇವರು ಮಾರ್ಕೆಟ್ಗೆ ಯಾವಾಗ ಲಿಸ್ಟ್ ಆಗ್ತಾರೆ ಅಂತ. ಅದ್ರ ಜೊತೆಗೆ ಈ 3 ಕಂಪನೀಸ್ ಏನಿದಾವೆ ಪ್ರತಿ ಟೈಮು ಏನೋ ಒಂದು ಹೊಸ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾನೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಆ ಅಡಿಷನಲ್ ಸರ್ವಿಸಸ್ ಏನ್ ಪ್ರೊವೈಡ್ ಮಾಡ್ತಾರೆ ಆ ಸೆಗ್ಮೆಂಟ್ ಇಂದ ಏನಾದ್ರು ಇವ್ರಿಗೆ ಅಡಿಷನಲ್ ರೆವಿನ್ಯೂಸ್ ಏನಾದ್ರು ಬಂದ್ರೆ ಅದರಲ್ಲಿ ಸ್ವಲ್ಪ ಗ್ರೋತ್ ನ ಪೋಸ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಬರೀ ಈ ಕ್ವಿಕ್ ಕಾಮರ್ಸ್ ಆಗ್ಲಿ, ಫುಡ್ ಡೆಲಿವರಿ ಸೆಗ್ಮೆಂಟ್ ಅಲ್ಲಾಗ್ಲಿ ನೋಡ್ಬೇಕು ಬರೀ ಇದ್ರಲ್ಲಾದ್ರೆ ಯಾವ ತರ ಗ್ರೋತ್ ಇರುತ್ತೆ ಅಂತ. ಫೈನಲ್ ಆಗಿ ಹೇಳೋದೇನು ಅಂದ್ರೆ ಇವ್ರ ರಿಸಲ್ಟ್ಸ್ ನೋಡ್ಬೇಕು. ಇವಾಗ Q4 ಅಲ್ಲಿ ಯಾವ ತರ ರಿಸಲ್ಟ್ಸ್ ಪೋಸ್ಟ್ ಮಾಡ್ತಾರೆ ಅಂತ ಇದ್ರ ಮೇಲೆ ಕೂಡ ಡಿಪೆಂಡ್ ಇರುತ್ತೆ. ನೆಕ್ಸ್ಟ್ ಕಮಿಂಗ್ ಟೈಮ್ ಅಲ್ಲಿ ಈ ಸೆಗ್ಮೆಂಟ್ ಏನಾದ್ರು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತಾ ಅಥವಾ ಇಲ್ವಾ ಅಂತ. ಫೈನಲ್ ಆಗಿ ಹೇಳೋದಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಕಾಂಪಿಟೇಷನ್ ಇದೆ. ನೋಡ್ಬೇಕು ಯಾರು ಯಾವಾಗ ಎಷ್ಟು ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ, ಎಷ್ಟು ಅಗ್ರೆಸಿವ್ ಆಗಿ ಗ್ರೋ ಆಗ್ತಾ ಇದಾರೆ ಅಂತ. ನೆಕ್ಸ್ಟ್ ಸುಜ್ಲಾನ್ ಎನರ್ಜಿ ಈ ಮಾರ್ಚ್ ಮಂತ್ ಅಲ್ಲೇನೆ 32 ಲ್ಯಾಕ್ ಶೇರ್ಸ್ ನ ಬೈ ಮಾಡಿದ್ದಾರೆ. ಮತ್ತೆ ಈ ಕಂಪನಿ ಆಲ್ ಟೈಮ್ ಐಸ್ ಇಂದ ನೋಡ್ಕೊಂಡ್ರೆ 38% ಫಾಲ್ ಆಗಿದೆ. ಇವಾಗ ಇವ್ರ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಈ ವಿಂಡ್ ಎನರ್ಜಿ ಸೆಕ್ಟರ್ ಅಲ್ಲಿ ಪ್ರಾಮಿನೆಂಟ್ ಪ್ಲೇಯರ್ ಮತ್ತೆ ಎಂಡ್ ಟು ಎಂಡ್ ಸೊಲ್ಯೂಷನ್ಸ್ ನ ಕೂಡ ಪ್ರೊವೈಡ್ ಮಾಡ್ತಾರೆ. ಜೊತೆಗೆ ಇವ್ರಿಗೆ ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಕೂಡ ಇದೆ. ಮತ್ತೆ ಗ್ಲೋಬಲಿ 20 ಗಿಗಾವಾಟ್ಸ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಕೂಡ ಇದೆ. ನೋಡೋಣ ಇವರು ಕಮಿಂಗ್ ಟೈಮ್ ಅಲ್ಲಿ ರಿಕವರ್ ಆಗ್ತಾರಾ ಇಲ್ವಾ ಅಂತ. ಯಾಕಂದ್ರೆ ರೀಸೆಂಟ್ ಆಗಿ ಇಷ್ಟು ಕರೆಕ್ಟ್ ಆಗೋದ್ ರೀಸನ್ ಏನು ಅಂತಂದ್ರೆ ಫಸ್ಟ್ ಇವಾಗ ಮಾರ್ಕೆಟ್ ರ್ಯಾಲಿ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಈ ಕಂಪನಿಯಲ್ಲಿ ತುಂಬಾನೇ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡಿದ್ರು. ಯಾವಾಗ ಮಾರ್ಕೆಟ್ ಕರೆಕ್ಟ್ ಆಗ್ತಾ ಬಂತೋ ಅವಾಗ ಕಂಪ್ಲೀಟ್ ಆಗಿ ಈ ಕಂಪನಿಯಿಂದ ತುಂಬಾ ಇನ್ವೆಸ್ಟರ್ಸ್ ಎಕ್ಸಿಟ್ ಆಗಿದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ವ್ಯಾಲ್ಯೂಯೇಷನ್ ಕನ್ಸರ್ನ್ ಕೂಡ ಇದೆ. ಅದರಿಂದ ಈ ತರ ಫಾಲ್ ಆಗಿರೋದು. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಇವರು ಯಾವ ತರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಸುವಿನ್ ಫಾರ್ಮಾಸ್ಯೂಟಿಕಲ್ಸ್ ಇದೊಂದು CDMO ಕಂಪನಿ. ಈ ಕಂಪನಿಯಲ್ಲಾದ್ರೆ ಹೊಸದಾಗಿ 1,53,000 ಶೇರ್ಸ್ ನ ಬೈ ಮಾಡಿದ್ದಾರೆ. ಫ್ರೆಂಡ್ಸ್ ಇವಾಗ ನಾವು ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ ಈ ಫಾರ್ಮಾಸ್ಯೂಟಿಕಲ್ಸ್ ಏನಿದೆ ಅದ್ರಲ್ಲೂ ಇಂಡಿಯನ್ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಏನಿದಾವೆ ಈ ಕಂಪನೀಸ್ಗೆಲ್ಲ ತುಂಬಾನೇ ಅಡ್ವಾಂಟೇಜ್ ಇತ್ತು ಅಂತ ತುಂಬಾ ಸಲ ಮಾತಾಡ್ಕೊಂಡಿದ್ವಿ. ಯಾಕಂತ ಅಂದ್ರೆ ಈ ಚೈನಾ +1 ಸ್ಟ್ರಾಟಜಿಯಿಂದ ಅದಾದ್ಮೇಲೆ US ಬಯೋಸೆಕ್ಯೂರ್ ಆಕ್ಟ್ ಇಂದ ನಮ್ಮ ಇಂಡಿಯನ್ ಫಾರ್ಮಾ ಕಂಪನೀಸ್ಗೆ ತುಂಬಾನೇ ಅಡ್ವಾಂಟೇಜ್ ಇತ್ತು. ಆದ್ರೆ ಈ ಗ್ಯಾಪ್ ಅಲ್ಲಿ ನೋಡ್ಕೊಂಡ್ರೆ ಟ್ರಂಪ್ ಅವರು ಟ್ಯಾರಿಫ್ ಆಗ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರಲ್ಲ, ಅದರಿಂದ ನೋಡ್ಬೇಕು ಕಮಿಂಗ್ ಟೈಮ್ ಅಲ್ಲಿ ನಮ್ಮ ಫಾರ್ಮಾ ಕಂಪನೀಸ್ಗೆ ಯಾವ ತರ ಎಫೆಕ್ಟ್ ಆಗುತ್ತೆ ಅಂತ. ಅದ್ರಲ್ಲೂ ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಏನಂತ ಅಂದ್ರೆ ಈ ಫಾರ್ಮಾಸ್ಯೂಟಿಕಲ್ ಟ್ಯಾರಿಫ್ ಏನಿದೆ ಇದನ್ನ ರೆಸಿಪ್ರೋಕಲ್ ಟ್ಯಾರಿಫ್ ಅಲ್ಲಿ ಇನ್ಕ್ಲೂಡ್ ಮಾಡಲ್ಲ, ಸಪರೇಟ್ ಕ್ಯಾಟಗರಿಯಲ್ಲಿ ಟ್ಯಾರಿಫ್ ಆಗ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅದರಿಂದ ನೋಡ್ಬೇಕು ಕಮಿಂಗ್ ಟೈಮ್ ಅಲ್ಲಿ ಯಾವ ತರ ಎಫೆಕ್ಟ್ ಆಗುತ್ತೆ ಅಂತ. ಯಾಕಂದ್ರೆ ನಮ್ಮ ಇಂಡಿಯಾ ಇಂದ US ನೋಡ್ಕೊಂಡ್ರೆ $37 ಬಿಲಿಯನ್ ವರ್ತ್ ಆಫ್ ಫಾರ್ಮಾ ಪ್ರಾಡಕ್ಟ್ಸ್ ನ ನಾವು ಪ್ರತಿ ವರ್ಷನೂ ಎಕ್ಸ್ಪೋರ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಮತ್ತೆ ಇವಾಗ ಟ್ರಂಪ್ ಅವರು ಏನಕ್ಕೆ ಸಪರೇಟ್ ಆಗಿ ಟ್ಯಾರಿಫ್ ಹಾಕ್ಬೇಕು ಅಂತ ಹೇಳಿದಾರೆ ಅಂದ್ರೆ ಇಂಡಿಯಾ ಇಂದ US ಗೆ ಏನ್ ಫಾರ್ಮಾ ಪ್ರಾಡಕ್ಟ್ಸ್ ಹೋಗ್ತವೆ ಆ ಫಾರ್ಮಾ ಪ್ರಾಡಕ್ಟ್ಸ್ ಮೇಲೆ US ಗೌರ್ಮೆಂಟ್ ಯಾವುದೇ ತರ ಇಂಪೋರ್ಟ್ ಡ್ಯೂಟೀಸ್ ನ ಚಾರ್ಜ್ ಮಾಡಲ್ಲ. ಆದ್ರೆ US ಇಂದ ಇಂಡಿಯಾಗೆ ಏನ್ ಫಾರ್ಮಾ ಪ್ರಾಡಕ್ಟ್ಸ್ ಬರ್ತವೆ ಆ ಪ್ರಾಡಕ್ಟ್ಸ್ ಮೇಲೆ ಇಂಡಿಯನ್ ಗೌರ್ಮೆಂಟ್ 10% ಇಂಪೋರ್ಟ್ ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರನೇ ಈ ತರ ಫಾರ್ಮಾ ಬಗ್ಗೆ ಸಪರೇಟ್ ಆಗಿ ಟ್ಯಾಕ್ಸಸ್ ಹಾಕ್ತಿವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದು. ಒಂದ್ ವೇಳೆ ಕಮಿಂಗ್ ಟೈಮ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರು ಏನಾದ್ರು ಫಾರ್ಮಾ ರಿಲೇಟೆಡ್ ಆಗಿ ಯಾವುದೇ ತರ ಟ್ಯಾಕ್ಸಸ್ ನ ತರಲಿಲ್ಲ ಅಂದ್ರೆ ಅದು ನಮ್ಮ ಇಂಡಿಯನ್ ಫಾರ್ಮಾ ಕಂಪನೀಸ್ಗೆ ಇನ್ನ ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಯಾವ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅಂತ. ಮತ್ತೆ ಫ್ರೆಂಡ್ಸ್ ಇವಾಗ ಇನ್ನೊಂದು ವಿಚಾರ, ತುಂಬಾ ಜನ ವಿಡಿಯೋಸ್ ನ ನೋಡ್ತಾ ಇದ್ದೀರಾ ಆದ್ರೆ ಯಾರೂ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಈ ತರ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ನೀವು ಆದಷ್ಟು ಮಿಸ್ ಆಗ್ತೀರಾ. ಇವಾಗ ಈ ಚಾನಲ್ ಇಂದ ನೋಡ್ಕೊಂಡ್ರೆ ವಾರದಲ್ಲಿ 6 ದಿನನೂ ವಿಡಿಯೋಸ್ ನ ಪೋಸ್ಟ್ ಮಾಡ್ತಾನೆ ಇರ್ತೀವಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ. ಸೋಮವಾರದಿಂದ ಶುಕ್ರವಾರದವರೆಗೂ ನೋಡ್ಕೊಂಡ್ರೆ ಡೈಲಿ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ನ ಪೋಸ್ಟ್ ಮಾಡ್ತೀವಿ. ಅದಾದ್ಮೇಲೆ ಶನಿವಾರ ನೋಡ್ಕೊಂಡ್ರೆ ಯಾವ್ದಾದ್ರು ಒಂದು ಸಪರೇಟ್ ವಿಡಿಯೋನ ಪೋಸ್ಟ್ ಮಾಡ್ತೀವಿ ಸ್ಟಾಕ್ ಮಾರ್ಕೆಟ್ ಕಂಟೆಂಟ್ ರಿಲೇಟೆಡ್ ಆಗೇನೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್ ಇವಾಗ ನೀವು ಸಬ್ಸ್ಕ್ರೈಬ್ ಮಾಡ್ತಿದಂಗೆನೆ ವಿಡಿಯೋಸ್ ನೋಡ್ತಿರಲ್ಲ, ವಿಡಿಯೋಸ್ ನೋಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡೋದ್ರಿಂದ ನನ್ಗೆ ಇನ್ನ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಹೇಳ್ತಾ ಇರೋ ಇನ್ಫಾರ್ಮೇಶನ್ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗ್ತಾ ಇದೆ ಅಂತ. ಅದಕ್ಕೋಸ್ಕರ ಪ್ರತಿಯೊಬ್ರು ಯಾವ್ದೇ ವಿಡಿಯೋ ನೋಡಿದ್ರು ಲೈಕ್ ಮಾಡಿ ಕಮೆಂಟ್ ಮಾಡಿ. ವಿಡಿಯೋದಲ್ಲಿ ಏನ್ ಅರ್ಥ ಆಗಿದೆ, ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಇಲ್ವಾ ಅಂತ ಏನಾದ್ರೂ ಒಂದು ಕಮೆಂಟ್ ಮಾಡಿ. ಅದರಿಂದ ನಾನು ಇನ್ನ ಏನಾದ್ರೂ ಸ್ವಲ್ಪ ಕಲ್ತ್ಕೊಂತಾ ಇರ್ತೀನಿ. ಅದಕ್ಕೋಸ್ಕರ ನೆಕ್ಸ್ಟ್ ಶಾಫ್ಲರ್ ಇಂಡಿಯಾ ಈ ಕಂಪನಿನೂ ಅಷ್ಟೇ ಈ ಮಾರ್ಚ್ ಮಂತ್ ಅಲ್ಲಿ 40,000 ಶೇರ್ಸ್ ನ ಬೈ ಮಾಡಿದ್ದಾರೆ. ಈ ಕಂಪನಿ ನೋಡ್ಕೊಂಡ್ರೆ ಆಲ್ ಟೈಮ್ ಐಸ್ ಇಂದ 38% ಫಾಲ್ ಆಗಿದೆ. ನೆಕ್ಸ್ಟ್ ಇವಾಗ ಇವ್ರ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಇವರು ಆಟೋ ಕಾಂಪೋನೆಂಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಪ್ಯಾಸೆಂಜರ್ ವೆಹಿಕಲ್ಸ್ಗೆ, ಕಮರ್ಷಿಯಲ್ ವೆಹಿಕಲ್ಸ್ಗೆ, 2 ವೀಲರ್ಸ್ಗೆ.
ಅದ್ರ ಜೊತೆಗೆ ಇವರು ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಕೂಡ, ಮತ್ತೆ ಸ್ವಲ್ಪ ಸರ್ವಿಸಸ್ ನ ಕೂಡ ಪ್ರೊವೈಡ್ ಮಾಡ್ತಾರೆ. ಇವ್ರ ಪ್ರಾಡಕ್ಟ್ಸ್ ನೆಲ್ಲ ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ನೋಡ್ಕೊಂಡ್ರೆ ಯುರೋಪ್, ಅಮೆರಿಕಾ, ಚೈನಾ ಈ ಕಂಟ್ರೀಸ್ಗೆಲ್ಲ ಇವ್ರ ಪ್ರಾಡಕ್ಟ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಈ ಆಟೋ ಸೆಕ್ಟರ್ ಅಲ್ಲಿ ತುಂಬಾನೇ ಅನ್ಸರ್ಟನಿಟಿ ಇದೆ. ಅದಕ್ಕೋಸ್ಕರ ಈ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಕರೆಕ್ಟ್ ಆಗ್ತಾ ಇದಾವೆ. ಇದ್ರ ಬಗ್ಗೆ ಎಲ್ಲ ಏನೇನ್ ರಿಸ್ಕ್ ಇದಾವೆ ಅಂತ ನೆಕ್ಸ್ಟ್ 2 days ಅಲ್ಲಿ ಈ ಆಟೋ ಸೆಕ್ಟರ್ ಬಗ್ಗೆ ಒಂದ್ ಸಪರೇಟ್ ವಿಡಿಯೋನೇ ಮಾಡ್ತೀನಿ. ಯಾವ್ದೇ ಕಾರಣಕ್ಕೂ ಆ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾರಾದ್ರೂ ಆಟೋ ಸೆಕ್ಟರ್ ಅಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಇನ್ವೆಸ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರೋರು ಕೂಡ ಆ ವಿಡಿಯೋನ ನೋಡಿ ತಪ್ಪದೆ. ನೆಕ್ಸ್ಟ್, ಪಾಲಿಸಿ ಬಜಾರ್. ಈ ಕಂಪನಿಯಲ್ಲೂ ಅಷ್ಟೇ ಹೊಸದಾಗಿ ಈ ಮಾರ್ಚ್ ಮಂತ್ ಅಲ್ಲಿ 80,000 ಶೇರ್ಸ್ ನ ಬೈ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಬಿಸ್ನೆಸ್ ವಿಷಯಕ್ಕೆ ಬಂದ್ರೆ ಇವರು ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಆನ್ಲೈನ್ ಪ್ಲಾಟ್ಫಾರ್ಮ್ ಪ್ರೊವೈಡರ್. ಈ ಹೆಲ್ತ್ ಇನ್ಶೂರೆನ್ಸ್ಗೆ, ವೆಹಿಕಲ್ ಇನ್ಶೂರೆನ್ಸ್ಗೆ, ಟ್ರಾವೆಲ್ ಇನ್ಶೂರೆನ್ಸ್ಗೆ, ಟರ್ಮ್ ಇನ್ಶೂರೆನ್ಸ್ಗೆ, ಈ ಇನ್ಶೂರೆನ್ಸ್ಗೆಲ್ಲ ಇವರು ಪ್ಲಾಟ್ಫಾರ್ಮ್ ನ ಪ್ರೊವೈಡ್ ಮಾಡ್ತಾರೆ. 93% ಮಾರ್ಕೆಟ್ ಶೇರ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಇನ್ಶೂರೆನ್ಸ್ ಸೆಗ್ಮೆಂಟ್ ಏನಿದೆ ಇಂಡಿಯಾದಲ್ಲಿ ಇನ್ನ ಅಷ್ಟು ಪೆನಿಟ್ರೇಷನ್ ಇಲ್ಲ. ಕಮಿಂಗ್ ನೆಕ್ಸ್ಟ್ 4-5 years ಅಲ್ಲಿ ನೋಡ್ಕೊಂಡ್ರೆ ಈ ಇನ್ಶೂರೆನ್ಸ್ ಪೆನಿಟ್ರೇಷನ್ ಅದು ಇಂಡಿಯಾದಲ್ಲಿ ತುಂಬಾನೇ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನೋಡ್ಬೇಕು. ಈ ಕಂಪನೀಸ್ಗೆಲ್ಲ ಕಮಿಂಗ್ ಟೈಮ್ ಅಲ್ಲಿ ಹೈ ಗ್ರೋತ್ ಇರುತ್ತೆ. ಮತ್ತೆ ಫ್ರೆಂಡ್ಸ್, ಇವಾಗ ನಿಮ್ಗೊಂದು ಕ್ವಶನ್ ಕೇಳಬೇಕು ಅಂತ ಇದೀನಿ. ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಟರ್ಮ್ ಇನ್ಶೂರೆನ್ಸ್ ಇದ್ಯಾ ಇಲ್ವಾ ಅಂತ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಒಂದ್ ವೇಳೆ ಇಲ್ಲ ಅಂತ ಅಂದ್ರೆ ಆದಷ್ಟು ಬೇಗ ಒಂದು ಹೆಲ್ತ್ ಇನ್ಶೂರೆನ್ಸ್ ನ ತಗೊಳ್ಳಿ. ಮತ್ತೆ ನಿಮ್ಗೆ ಈ ಹೆಲ್ತ್ ಇನ್ಶೂರೆನ್ಸ್ ಯಾವ ತರ ತಗೊಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನೇನ್ ಚೆಕ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಅಂದ್ರೆ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಹೆಲ್ತ್ ಇನ್ಶೂರೆನ್ಸ್ ವಿಡಿಯೋ ಬೇಕು ಅಂತ ಆದಷ್ಟು ಬೇಗನೆ ಒಂದು ಹೆಲ್ತ್ ಇನ್ಶೂರೆನ್ಸ್ ವಿಡಿಯೋ ಕೂಡ ತರ್ತೀನಿ ನೆಕ್ಸ್ಟ್ ವೀಕ್ ಒಳಗಡೆನೆ. ಫ್ರೆಂಡ್ಸ್, ಇವಾಗ ನಾವು ಎಷ್ಟು ಇಂಟ್ರೆಸ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಕಡೆ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತೀವೋ ಅದೇ ತರ ಹೆಲ್ತ್ ಇನ್ಶೂರೆನ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಈ ಹಾಸ್ಪಿಟಲ್ ಕಾಸ್ಟ್ ಅನ್ನೋದು ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ. ನಿಯರ್ಲಿ 15 to 16% ಇಯರ್ ಆನ್ ಇಯರ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಅದಾದ್ಮೇಲೆ ಇವಾಗ ಜೀವನದಲ್ಲಿ ಏನಾದ್ರೂ ಒಂದು ಅಚಾತುರ್ಯ ನಡೆದ್ರು ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋದು, ಸೇವಿಂಗ್ ಮಾಡಿರೋದು ಪ್ರತಿ ಒಂದನ್ನು ತೆಗಿಬೇಕಾಗುತ್ತೆ. ಯಾಕಂದ್ರೆ ಹಾಸ್ಪಿಟಲ್ ಬಿಲ್ಸ್ ಇವಾಗ ಅಷ್ಟು ಇನ್ಕ್ರೀಸ್ ಆಗ್ತಾ ಇದಾವೆ. ಅದಕ್ಕೋಸ್ಕರ ಆದಷ್ಟು ಬೇಗ ಒಂದು ಹೆಲ್ತ್ ಇನ್ಶೂರೆನ್ಸ್ ನ ತಗೊಳ್ಳಿ. ಈ ಹೆಲ್ತ್ ಇನ್ಶೂರೆನ್ಸ್ ಯಾವ ತರ ತಗೊಬೇಕು, ಏನೇನ್ ಚೆಕ್ ಮಾಡಿ ತಗೊಬೇಕು ಅಂತ ಗೊತ್ತಿಲ್ಲ ಅಂತ ಅಂದ್ರೆ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಒಂದು ಸಪರೇಟ್ ವಿಡಿಯೋ ತನ್ನಿ ಅಂತ. ಆದಷ್ಟು ಬೇಗ ನೆಕ್ಸ್ಟ್ ವೀಕ್ ಒಳಗಡೆನೆ ಆ ವಿಡಿಯೋ ನಿಮ್ ಮುಂದೆ ಇರುತ್ತೆ. ಮತ್ತೆ ಇಲ್ಲೊಂದು ಡೇಟಾ ಕೂಡ ಇದೆ ನೋಡಿ. ಈ ಟರ್ಮ್ ಇನ್ಶೂರೆನ್ಸ್ ಪೆನಿಟ್ರೇಷನ್ ನೋಡ್ಕೊಂಡ್ರೆ ಲಾಸ್ಟ್ 2 years ಅಲ್ಲಿ 58% ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಲಾಸ್ಟ್ 10 years ಅಲ್ಲಿ ಈ ಸರ್ಜರಿ ಕಾಸ್ಟ್ ನೋಡ್ಕೊಂಡ್ರೆ 300% ಇನ್ಕ್ರೀಸ್ ಆಗಿದೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಆದಷ್ಟು ಬೇಗ ಒಂದು ಹೆಲ್ತ್ ಇನ್ಶೂರೆನ್ಸ್ ನ ತಗೊಳ್ಳಿ. ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ. ಈ ಕಂಪನಿಯಲ್ಲೂ ಅಷ್ಟೇ ಹೊಸದಾಗಿ ಈ ಮಾರ್ಚ್ ಮಂತ್ ಅಲ್ಲಿ 10 ಲಕ್ಷ ಶೇರ್ಸ್ ನ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈಗಾಗಲೇ ಜಿಂದಾಲ್ ಸ್ಟೀಲ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಮತ್ತೆ ಅದರಲ್ಲಿ ಈ ಟ್ಯಾರಿಫ್ ಏನಿದೆ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಚೈನಾ ಡಂಪಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಈ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಕಂಪನೀಸ್ ಎಲ್ಲ ಯಾವ ತರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್, ಅದಾದ್ಮೇಲೆ ಹಿಂದೂಸ್ತಾನ್ ಪೆಟ್ರೋಲಿಯಂ. ಈ ಕಂಪನಿಯಲ್ಲಿ ಆದ್ರೆ ಈ ಮಾರ್ಚ್ ಮಂತ್ ಅಲ್ಲಿ ಅಡಿಷನಲ್ ಆಗಿ 4 lakh ಶೇರ್ಸ್ ನ ಬೈ ಮಾಡಿದ್ದಾರೆ. ಈ ಕಂಪನಿನ ಮುಂಚೆಯಿಂದನೂ ಹೋಲ್ಡ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಮಾರ್ಚ್ ಮಂತ್ ಅಲ್ಲಿ ಅಡಿಷನಲ್ ಆಗಿ ಇನ್ವೆಸ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಬಗ್ಗೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ತುಂಬಾ ಸಲ ಮಾತಾಡ್ಕೊಂಡಿದ್ವಿ. ಇವಾಗ ಈ ಕ್ರೂಡ್ ಆಯಿಲ್ ಪ್ರೈಸ್ ಡ್ರಾಪ್ ಆಗೋದ್ರಿಂದ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ಮಾತಾಡ್ಕೊಂಡಿದ್ವಿ. ಮತ್ತೆ ಈ ಕಂಪನಿ ನೋಡ್ಕೊಂಡ್ರೆ ಆಲ್ ಟೈಮ್ ಹೈಸ್ ಇಂದ 17% ಫಾಲ್ ಆಗಿದೆ. ಇವಾಗ ಈ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇಂದ ಕ್ರೂಡ್ ಆಯಿಲ್ ಪ್ರೈಸಸ್ ನಿಯರ್ಲಿ $60 per barrel ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನೋಡ್ಬೇಕು ಇನ್ನ ಎಷ್ಟು ತಿಂಗಳು ಈ ಕ್ರೂಡ್ ಆಯಿಲ್ ಪ್ರೈಸಸ್ ಇದೇ ತರ ಇರುತ್ತೆ ಅಂತ. ಇವಾಗ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಇದೇ ತರ ಕಮ್ಮಿಯಲ್ಲೇ ಇದ್ರೆ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಹಿಂದೂಸ್ತಾನ್ ಪೆಟ್ರೋಲಿಯಂಗೆ, ಭಾರತ್ ಪೆಟ್ರೋಲಿಯಂಗೆ, ಇಂಡಿಯನ್ ಆಯಿಲ್ಗೆ, ಈ ಕಂಪನೀಸ್ಗೆಲ್ಲ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ ಈ OPEC+ ಕಂಟ್ರೀಸ್ ಕೂಡ ಅದೇ ತರ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಏನಂತ ಅಂದ್ರೆ ಈ ಏಪ್ರಿಲ್ ಮಂತ್ ಆದ್ಮೇಲಿಂದ ಈ ಆಯಿಲ್ ಪ್ರೊಡಕ್ಷನ್ ಅನ್ನೋದು ತುಂಬಾನೇ ಇನ್ಕ್ರೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅದರಿಂದ ಈ ಆಯಿಲ್ ಪ್ರೈಸ್ ಅನ್ನೋದು ಇದೇ ತರನೇ ಸ್ಟೇಬಲ್ ಆಗಿರೋ ಚಾನ್ಸಸ್ ಜಾಸ್ತಿನೇ ಇದೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಯಾವ ತರ ಇರ್ತವೆ ಅಂತ. ಫ್ರೆಂಡ್ಸ್, ಇವಾಗ ಇದುವರೆಗೂ ಯಾವ್ಯಾವ ಕಂಪನೀಸ್ ಬಗ್ಗೆ ಮಾತಾಡ್ಕೊಂಡ್ವಿ. JM ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅವರು ಈ ಮಾರ್ಚ್ ಮಂತ್ ಅಲ್ಲಿ ಆಡ್ ಮಾಡಿರೋ ಕಂಪನೀಸ್. ಅದೇ ತರ ಕೆಳಗಡೆ ನೋಡಿ, ಇವರು ನಿಯರ್ಲಿ 10 ಕಂಪನೀಸ್ ಅಲ್ಲಿ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗೋಯ್ತಾರೆ. ಯಾವ್ಯಾವ ಕಂಪನೀಸ್ ಅಂತ ನೋಡ್ಕೊಂಡ್ರೆ ಕೊಫೋರ್ಜ್, ಕೋಲ್ಗೇಟ್, ಎಕ್ಸೈಡ್ ಇಂಡಸ್ಟ್ರೀಸ್, ಟೆಕ್ ಮಹೀಂದ್ರ, BSC, ಭಾರತ್ ಬಿಜಿಲಿ, ಈ ತರ ತುಂಬಾ ಕಂಪನೀಸ್ ಅಲ್ಲಿ ಈ ಮಾರ್ಚ್ ಮಂತ್ ಅಲ್ಲಿ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗೋಗಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ICICI ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಈ ಮ್ಯೂಚುವಲ್ ಫಂಡ್ಸ್ ಅವ್ರು ನೋಡ್ಕೊಂಡ್ರೆ ಈ ಮಾರ್ಚ್ ಮಂತ್ ಅಲ್ಲಿ ಯಾವುದೇ ತರ ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿಲ್ಲ. ಮತ್ತೆ ಸ್ವಲ್ಪ ಕಂಪನೀಸ್ ಅಲ್ಲಿ ಮಾತ್ರ ಅಡಿಷನಲ್ ಆಗಿ ಇನ್ವೆಸ್ಟ್ಮೆಂಟ್ ನ ಮಾಡಿದ್ದಾರೆ. ಅದನ್ನು ತುಂಬಾನೇ ಕಮ್ಮಿ ಪರ್ಸೆಂಟೇಜ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಯಾವ್ಯಾವ ಕಂಪನೀಸ್ ಅಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಂದ್ಸಲ ಇಮೇಜ್ ನೋಡಿ.
ನಿಯರ್ಲಿ 8 to 9 ಕಂಪನೀಸಲ್ಲಿ ಅಡಿಷನಲ್ ಆಗಿ ಇನ್ವೆಸ್ಟ್ಮೆಂಟ್ನ ಇನ್ಕ್ರೀಸ್ ಮಾಡಿದ್ದಾರೆ. ಅದಾದ್ಮೇಲೆ ಫ್ರೆಂಡ್ಸ್ ಇವಾಗ ಮುಂಚೆ ಹೇಳ್ದೆ ಅಲ್ಲ, ಈ ಮಾರ್ಚ್ ಮಂತಲ್ಲಿ ಫಸ್ಟ್ 19 ಡೇಸ್ ಅಲ್ಲಿ ನೋಡ್ಕೊಂಡ್ರೆ ಮ್ಯೂಚುವಲ್ ಫಂಡ್ಸ್ ನಿಯರ್ಲಿ 22,000 crores ವರ್ಗು ಇನ್ವೆಸ್ಟ್ ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ 7 ಟ್ರೇಡಿಂಗ್ ಡೇಸ್ ಅಲ್ಲೇನೆ 16,000 ಕೋಟಿ ಮಾರಾಕಿದ್ದಾರೆ ಅಂತ ಆ ಎಕ್ಸಾಂಪಲ್ ಈ ಮ್ಯೂಚುವಲ್ ಫಂಡ್ಸ್ ಅವ್ರಿಗೆ ಸೆಟ್ ಆಗುತ್ತೆ. ಯಾಕಂತ ನೋಡಿ ಫ್ರೆಂಡ್ಸ್, ಇವಾಗ ನಿಯರ್ಲಿ 30 ಕಂಪನೀಸ್ ಅಲ್ಲಿ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗೋಯಿದ್ದಾರೆ. ಯಾವ್ಯಾವ ಕಂಪನೀಸ್ ಅಂತ ನೋಡ್ಕೊಂಡ್ರೆ ಬಾಲಕೃಷ್ಣ ಇಂಡಸ್ಟ್ರೀಸ್, ಕೋರಮಂಡಲ್ ಇಂಟರ್ನ್ಯಾಷನಲ್, SBI ಕಾರ್ಡ್ಸ್, ಪೇಜ್ ಇಂಡಸ್ಟ್ರೀಸ್, ಈ ತರ ತುಂಬಾ ದೊಡ್ಡ ಲಿಸ್ಟೇ ಇದೆ. ಒಂದ್ಸಲ ಇಮೇಜ್ ನ ಕ್ಲಿಯರ್ ಆಗಿ ನೋಡಿ, ಯಾವ್ಯಾವ ಕಂಪನೀಸ್ ಇಂದ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗೋಗಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್. ಫ್ರೆಂಡ್ಸ್, ಈ ಮ್ಯೂಚುವಲ್ ಫಂಡ್ ಬಗ್ಗೆ ಪ್ರತಿ ಮಂತ್ನು ಮಾತಾಡ್ಕೊಂತಾನೆ ಬಂದ್ವಿ. ಯಾಕಂದ್ರೆ ಈ ಮಿಡ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ಒನ್ ಆಫ್ ದ ಪ್ರಾಮಿನೆಂಟ್ ಮ್ಯೂಚುವಲ್ ಫಂಡ್ಸ್ ಇವರು. ಮತ್ತೆ 3 years ಅವರೇಜ್ ಅಲ್ಲಿ ನೋಡ್ಕೊಂಡ್ರೆ ಹೈಯೆಸ್ಟ್ ರಿಟರ್ನ್ ಕೊಟ್ಟಿರೋ ಮ್ಯೂಚುವಲ್ ಫಂಡ್ ಕೂಡ ಇವರೇ ಆಗಿದ್ದಾರೆ. ಅದಕ್ಕೋಸ್ಕರ ಪ್ರತಿ ತಿಂಗಳು ಈ ಮೋತಿಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮಾತಾಡ್ಕೊಂತಾನೆ ಬಂದ್ವಿ. ಇವಾಗ ಈ ಮಾರ್ಚ್ ಮಂತ್ ಅಲ್ಲಿ ನೋಡ್ಕೊಂಡ್ರೆ ಬರೀ ಒಂದು ಕಂಪನಿಯಲ್ಲಿ ಮಾತ್ರ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ, ಅದೇ ಇಟಾಚಿ ಎನರ್ಜಿ. ಈ ಕಂಪನಿ ಬಗ್ಗೆ ತುಂಬಾ ಸಲನೆ ಮಾತಾಡ್ಕೊಂಡಿದ್ವಿ. ಇವರು ಸಹ ಈ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಈ ಒಂದೇ ಮಂತ್ ಅಲ್ಲೇನೆ 3,50,000 ಶೇರ್ಸ್ ನ ಬೈ ಮಾಡಿದ್ದಾರೆ. ಮತ್ತೆ ಇವ್ರ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಇವರು ಹೈ ವೋಲ್ಟೇಜ್ ಎಕ್ವಿಪ್ಮೆಂಟ್ಸ್ ನ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ, ಮತ್ತೆ ಗ್ರಿಡ್ ಆಟೋಮೇಷನ್, ಗ್ರಿಡ್ ಇಂಟಿಗ್ರೇಷನ್, ಮತ್ತೆ ಟ್ರಾನ್ಸ್ಫಾರ್ಮರ್ಸ್ ನ ಈ ತರ ತುಂಬಾ ಪ್ರಾಡಕ್ಟ್ಸ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಫ್ರೆಂಡ್ಸ್, ಇವಾಗ ಲಾಸ್ಟ್ ಮಂತ್ ಸಹ ಈ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ನೋಡ್ಕೊಂಡ್ರೆ ಈ ಮ್ಯೂಚುವಲ್ ಫಂಡ್ಸ್ ಅವರು ತುಂಬಾ ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ರು. ಒಂದ್ಸಲ ಆ ವಿಡಿಯೋ ಚೆಕ್ ಮಾಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲೂ ಲಿಂಕ್ ಕೊಟ್ಟಿರ್ತೀನಿ, ಮತ್ತೆ ಎಂಡ್ ಕಾರ್ಡ್ ಅಲ್ಲೂ ಸಹ ಲಾಸ್ಟ್ ಮಂತ್ ವಿಡಿಯೋ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಮತ್ತೆ ಅದಾದ್ಮೇಲೆ ಬರೀ ಒಂದು ಕಂಪನಿಯಿಂದ ಮಾತ್ರನೇ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗೋಗಿರೋದು ಇವರು. ನೆಕ್ಸ್ಟ್ ಇವಾಗ ಕ್ವಾಂಟ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವರಾದ್ರೆ ಈ ಮಾರ್ಚ್ ಮಂತ್ ಅಲ್ಲಿ 3 ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ, ಮತ್ತೆ 2 ಕಂಪನೀಸ್ ಇಂದ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗೋಗಿದ್ದಾರೆ. ಇವಾಗ ಫ್ರೆಶ್ ಎಂಟ್ರಿ ಯಾವ್ಯಾವ ಕಂಪನೀಸ್ ಅಲ್ಲಿ ತಗೊಂಡಿದ್ದಾರೆ ಅಂತ ನೋಡೋಣ. ಒಂದು ಕೊಫೋರ್ಜ್. ಈ ಕಂಪನಿಯಲ್ಲಾದ್ರೆ ನಿಯರ್ಲಿ 13 lakh ಶೇರ್ಸ್ ನ ಈ ಮಾರ್ಚ್ ಮಂತ್ ಅಲ್ಲಿ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಈ IT ಕಂಪನೀಸ್ ಬಗ್ಗೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ತುಂಬಾ ಸಲನೆ ಮಾತಾಡ್ಕೊಂಡ್ವಿ. ಯಾಕಂದ್ರೆ ಈ ಗ್ಲೋಬಲ್ ಅನ್ಸರ್ಟನಿಟೀಸ್ ಇಂದ, US ಟ್ಯಾರಿಫ್ ಅನ್ಸರ್ಟನಿಟೀಸ್ ಇಂದ ಈ IT ಕಂಪನೀಸ್ ಲಾಸ್ಟ್ 3-4 ಮಂತ್ಸ್ ಇಂದನೂ ತುಂಬಾನೇ ಕರೆಕ್ಟ್ ಆಗಿದಾವೆ. ಅದ್ರ ಜೊತೆಗೆ ಡಾಲರ್ ವೀಕ್ ಆಗ್ತಾ ಇದೆ. ಮತ್ತೆ ಅದ್ರ ಜೊತೆಗೆ US ಗೌರ್ಮೆಂಟ್ ಕೂಡ ಈ IT ಸ್ಪೆಂಡಿಂಗ್ ನ ಕಮ್ಮಿ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅದ್ರ ಜೊತೆಗೆ ಯುರೋಪ್ ಅವರು ಸಹ ಅದೇ ತರ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ, ಈ IT ಸೆಕ್ಟರ್ ಮೇಲೆ ಸ್ಪೆಂಡಿಂಗ್ ನ ಕಮ್ಮಿ ಮಾಡ್ತೀವಿ ಅಂತ. ಈ ತರ IT ಸ್ಪೆಂಡಿಂಗ್ ನ ಕಮ್ಮಿ ಮಾಡೋದ್ರಿಂದ ನಮ್ಮ ಇಂಡಿಯನ್ IT ಕಂಪನೀಸ್ಗೆ ತುಂಬಾನೇ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಈಗಾಗಲೇ ನಿನ್ನೆ ನೋಡ್ಕೊಂಡ್ರೆ 2 IT ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರು. ವಿಪ್ರೋ ಮತ್ತೆ ಇನ್ಫೋಸಿಸ್, ಈ 2 ಕಂಪನೀಸ್ ನೋಡ್ಕೊಂಡ್ರು ಎಸ್ಟಿಮೇಷನ್ಸ್ ಗಿನ್ನ ಬಿಲೋ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ತುಂಬಾನೇ ಕರೆಕ್ಟ್ ಆಗಿದಾವೆ. ಇವಾಗ ಇನ್ಫೋಸಿಸ್ ಕಂಪನಿ ಆದ್ರೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರು. ಅದರಿಂದ ಈ ಕಂಪನಿ ಇಂಪ್ಯಾಕ್ಟ್ ಸೋಮವಾರ ನಮ್ಮ ಮಾರ್ಕೆಟ್ ಮೇಲೆ ಇರುತ್ತೆ. ಮತ್ತೆ ಇವಾಗ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇವ್ರು ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ ಅಂತ ಅಂದೆ ಅಲ್ಲ. ಇವಾಗ US ಮಾರ್ಕೆಟ್ ಇನ್ಫೋಸಿಸ್ ADR ನೋಡ್ಕೊಂಡ್ರೆ ಅಬೌಟ್ 2% ಫಾಲ್ ಆಗಿದೆ. ಸೋಮವಾರ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ತರ ರಿಯಾಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ PB ಫಿನ್ಟೆಕ್. ಫ್ರೆಂಡ್ಸ್, ಇವಾಗ ಈ ಕಂಪನಿ ಬಗ್ಗೆ ಈಗಾಗಲೇ ಮಾತಾಡ್ಕೊಂಡ್ವಿ. ಮತ್ತೆ ಈ ಕ್ವಾಂಟ್ ಮ್ಯೂಚುವಲ್ ಫಂಡ್ಸ್ ಅವರು ಕೂಡ ಈ ಕಂಪನಿನ ಆಡ್ ಮಾಡ್ಕೊಂಡಿದ್ದಾರೆ. ಮತ್ತೆ ನಾನು ಇವಾಗ ಏನ್ 4 ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಅದರಲ್ಲಿ 3 ಮ್ಯೂಚುವಲ್ ಫಂಡ್ಸ್ ಅವರು ಇದೊಂದೇ ಕಂಪನಿನ ಆಡ್ ಮಾಡ್ಕೊಂಡಿದ್ದಾರೆ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಯಾವ ತರ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಫೈನಲ್ ಆಗಿ ಜಿಯೋ ಫಿನಾನ್ಷಿಯಲ್ ಸರ್ವಿಸ್. ಈ ಕಂಪನಿಯಲ್ಲಾದ್ರೆ 22 lakh ಶೇರ್ಸ್ ನ ಬೈ ಮಾಡಿದ್ದಾರೆ ಈ ಮಾರ್ಚ್ ಮಂತ್ ಅಲ್ಲೇನೆ. ಅದಾದ್ಮೇಲೆ ನಿನ್ನೆ ನೋಡ್ಕೊಂಡ್ರೆ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಕೂಡ ಪೋಸ್ಟ್ ಮಾಡಿದ್ದಾರೆ. ಇವಾಗ ಇವ್ರ ರಿಸಲ್ಟ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವೆನ್ಯೂಸ್ ಆದ್ರೆ 18% ಇನ್ಕ್ರೀಸ್ ಆಗಿದೆ. ಮತ್ತೆ ಪ್ರಾಫಿಟ್ಸ್ ನೋಡ್ಕೊಂಡ್ರು 2% ಇನ್ಕ್ರೀಸ್ ಆಗಿದೆ. ನೋಡ್ಬೇಕು ಇವಾಗ ಆಲ್ ಟೈಮ್ ಐಸ್ ಇಂದ ಅಬೌವ್ 35% ಕರೆಕ್ಟ್ ಆಗಿತ್ತು. ಜೊತೆಗೆ ಇವಾಗ ರೀಸೆಂಟ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಬಿಸ್ನೆಸ್ ಬಗ್ಗೆ ಕೂಡ ತುಂಬಾನೇ ಪಾಸಿಟಿವ್ ಅಪ್ಡೇಟ್ಸ್ ಬರ್ತಾ ಇದಾವೆ. ನೋಡೋಣ ಕಮ್ಮಿಂಗ್ ಟೈಮ್ ಅಲ್ಲಿ ಯಾವ ತರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇವರು 2 ಕಂಪನೀಸ್ ಇಂದ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗೋಗಿದ್ದಾರೆ. ಒಂದು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ, ಅದಾದ್ಮೇಲೆ ಇಂಡಸ್ಲ್ಯಾಂಡ್ ಬ್ಯಾಂಕ್. ಈ 2 ಕಂಪನೀಸ್ ಇಂದ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗಿದ್ದಾರೆ. ಫ್ರೆಂಡ್ಸ್, ಇವಾಗ ಇದು ಕಂಪ್ಲೀಟ್ ಕ್ವಾಂಟ್ ಮ್ಯೂಚುವಲ್ ಫಂಡ್ಸ್ ಅವರು ಏನ್ ಆಡ್ ಮಾಡಿದ್ದಾರೆ, ಏನ್ ಎಕ್ಸಿಟ್ ಆಗಿದ್ದಾರೆ ಅಂತ ಮಾತಾಡ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಪಾರ್ಟ್ ಏನಿದೆ, ಈ ಪಾರ್ಟ್ನ ಯಾವುದೇ ಕಾರಣಕ್ಕೂ ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಇದರಲ್ಲಿ ತುಂಬಾನೇ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ ಈ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಬಗ್ಗೆ, ಅದಕ್ಕೋಸ್ಕರ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಲಾಸ್ಟ್ ವೀಕ್ ಆಂಫಿ ಅವರು ಮ್ಯೂಚುವಲ್ ಫಂಡ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಈ ಡೇಟಾದಲ್ಲಿ ನೋಡ್ಕೊಂಡ್ರೆ ಈ SIPs ಏನಿದಾವೆ ಈ ಮಾರ್ಚ್ ಮಂತ್ ಅಲ್ಲಿ 4 months ಲೋ ಅಲ್ಲಿ ಬಂದಿದಾವೆ. ಫ್ರೆಂಡ್ಸ್, ಇವಾಗ ಒಂದ್ಸಲ ಇಮೇಜ್ ನ ಕ್ಲಿಯರ್ ಆಗಿ ನೋಡಿ. ಪ್ರತಿಯೊಂದು ತಿಂಗಳು ಸಿಪ್ ಮುಖಾಂತರ ನಮ್ಮ ಮಾರ್ಕೆಟ್ ಒಳಗಡೆ ಬರ್ತಾ ಇರೋ ದುಡ್ಡು ಪ್ರತಿ ತಿಂಗಳು ಇನ್ಕ್ರೀಸ್ ಆಗ್ತಾನೆ ಇದೆ. ಈ ತರ ಇನ್ಕ್ರೀಸ್ ಆಗೋದ್ರಿಂದ ಇದು ಮಾರ್ಕೆಟ್ಗೆ ತುಂಬಾನೇ ಅಡ್ವಾಂಟೇಜ್ ಆಗಿರುತ್ತೆ.
ಯಾಕಂತಂದ್ರೆ ಮಾರ್ಕೆಟ್ ಫಾಲ್ ಆಗಿದೆ, ಇದೊಂದು ನಮಗೆ ಬೈಯಿಂಗ್ ಆಪರ್ಚುನಿಟಿ, ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ. ಸಿಪ್ ನ ಕೂಡ ಇನ್ನ ಜಾಸ್ತಿನೇ ಇನ್ಕ್ರೀಸ್ ಮಾಡಿದ್ರು. ಅವಾಗ ಪೀಕ್ಸ್ ಅಂತ ಅಂದ್ರೆ 26,000 ಕೋಟಿ ಒಂದೇ ತಿಂಗಳೇ ಬಂದಿದೆ ಮಾರ್ಕೆಟ್ ಒಳಗಡೆ, ಅದು ಬರೀ ಸಿಪ್ ಮುಖಾಂತರನೇ. ಅಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ರು. ಆದ್ರೆ ಸೆಪ್ಟೆಂಬರ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಶುರು ಆಯ್ತು. ಅಕ್ಟೋಬರ್ ಕರೆಕ್ಟ್ ಆಯ್ತು, ನವೆಂಬರ್ ಕರೆಕ್ಟ್ ಆಯ್ತು, ಡಿಸೆಂಬರ್ ಕರೆಕ್ಟ್ ಆಯ್ತು. ಈ 3 ಮಂತ್ ಕರೆಕ್ಟ್ ಆದ್ರೂ ಸಹ ಸಿಪ್ ಅನ್ನೋದು ಅದೇ ತರ ಇನ್ಕ್ರೀಸ್ ಆಗ್ತಾ ಬಂತು. ಯಾಕಂದ್ರೆ ಇವಾಗ ಮಾರ್ಕೆಟ್ ಕರೆಕ್ಟ್ ಆಗಿದೆ, ಆವರೇಜ್ ಮಾಡ್ಕೊಂಡ್ರೆ ಮಾರ್ಕೆಟ್ ಬೆಳೆದ್ರೆ ನಮ್ಗೆ ಅದೆಲ್ಲ ಕಾಂಪೌಂಡ್ ಆಗುತ್ತೆ ಅಂತ ಪ್ರತಿಯೊಬ್ರು ಅನ್ಕೊಂಡು ಅದೇ ತರ ಇನ್ವೆಸ್ಟ್ಮೆಂಟ್ ನ ತಂದ್ರು ಮಾರ್ಕೆಟ್ ಒಳಗಡೆ. ಆದ್ರೆ 1 ಮಂತ್ ಕರೆಕ್ಟ್ ಆಯ್ತು, 2 ಮಂತ್ಸ್ ಕರೆಕ್ಟ್ ಆಯ್ತು, 3, 4, 5, 6 ಇದೇ ತರ ಕರೆಕ್ಟ್ ಆಗ್ತಾ ಹೋಗ್ತಾ ಇನ್ವೆಸ್ಟರ್ಸ್ ಪೇಷನ್ಸ್ ನ ಕೂಡ ಟೆಸ್ಟ್ ಮಾಡ್ತಾ ಇದೆ. ಈಗಾಗಲೇ 6 ಮಂತ್ಸ್ ಮಾರ್ಕೆಟ್ ಫಾಲ್ ಅಲ್ಲ ಇದೆ. ಇವಾಗ ನೋಡ್ಕೊಂಡ್ರೆ SIP ನೋಡ್ಕೊಂಡ್ರು ಈ ಮಾರ್ಚ್ ಮಂತ್ ಅಲ್ಲಿ ಡ್ರಾಪ್ ಆಗಿದೆ. ಯಾಕಂದ್ರೆ ಲಾಸ್ಟ್ 6 ಮಂತ್ಸ್ ಇಂದ ಮಾರ್ಕೆಟ್ ಕರೆಕ್ಟ್ ಆಗ್ತಾನೆ ಇದಲ್ಲ, ಅದರಿಂದ ಇನ್ವೆಸ್ಟರ್ಸ್ ಅವ್ರ ಕಾನ್ಫಿಡೆನ್ಸ್ ನ ಲೂಸ್ ಮಾಡ್ಕೊಂಡು ಈ ತರ ಇನ್ವೆಸ್ಟ್ಮೆಂಟ್ ನ ಕಮ್ಮಿ ಮಾಡ್ತಾ ಇದ್ದಾರೆ. ಬರೀ SIP ಅಲ್ಲಿ ಮಾತ್ರನೇ ಅಲ್ಲ, ಈಕ್ವಿಟಿ ಇನ್ವೆಸ್ಟಿಂಗ್ ಅಲ್ಲೂ ತುಂಬಾನೇ ಕಮ್ಮಿ ಆಗಿದೆ. ಒಂದ್ಸಲ ಈ ಇಮೇಜ್ ನ ನೋಡಿ. ಈ ಈಕ್ವಿಟಿ ಫಂಡ್ಸ್ ಅಲ್ಲಿ ಯಾವ ತರ ಇನ್ಫ್ಲೋಸ್ ಬರ್ತಾ ಇದ್ವು, ಈ ಡಿಸೆಂಬರ್ ಮಂತ್ ಅಲ್ಲಿ ನೋಡ್ಕೊಂಡ್ರೆ 41,000 ಕೋಟಿ ಬಂದಿದೆ. ಅದಾದ್ಮೇಲೆ ಜಾನ್ವರಿ ಮಂತ್ ನೋಡ್ಕೊಂಡ್ರೆ ಸ್ವಲ್ಪ ಡ್ರಾಪ್ ಆಗಿದೆ, 39,000 ಕ್ರೋರ್ಸ್ ಬಂದಿದೆ. ಫೆಬ್ರವರಿಗೆ ನೋಡ್ಕೊಂಡ್ರೆ 10,000 ಕೋಟಿ ಕಮ್ಮಿ ಆಗಿದೆ, ಬರೀ 29,000 ಕೋಟಿ ಮಾತ್ರನೇ ಬಂದಿರೋದು. ಅದೇ ಮಾರ್ಚ್ ಮಂತ್ ನೋಡ್ಕೊಂಡ್ರೆ 25,000 ಕೋಟಿ ಮಾತ್ರನೇ ಬಂದಿರೋದು. ಇವಾಗ ಪ್ರತಿ ಮಂತ್ನು ಈಕ್ವಿಟಿ ಇನ್ಫ್ಲೋಸ್ ಅನ್ನೋದು ತುಂಬಾನೇ ಕಮ್ಮಿ ಬರ್ತಾ ಇದೆ. ಫ್ರೆಂಡ್ಸ್, ಇವಾಗ ನಾನು ಏನ್ ಹೇಳ್ಬೇಕು ಅಂತ ಇದೀನಿ ಗೊತ್ತಾ, ಎಂದೇ ಆಗ್ಲಿ ಈ SIPs ಏನಿದಾವೆ ಯಾವುದೇ ಕಾರಣಕ್ಕೂ SIPs ನ ಮಾತ್ರ ಸ್ಟಾಪ್ ಮಾಡಬೇಡಿ. ಇವಾಗ ಮಾರ್ಕೆಟ್ ಆಗ್ಲೇ 6 ಮಂತ್ಸ್ ಕರೆಕ್ಟ್ ಆಗಿದೆ, ಮೇ ಬಿ 8 ಮಂತ್ಸ್ ಕರೆಕ್ಟ್ ಆಗ್ಬೋದು, 10 ಮಂತ್ಸ್ ಕರೆಕ್ಟ್ ಆಗ್ಬೋದು. ಆದ್ರೆ ನೀವು ಪ್ರತಿ ಮಂತ್ ಅಲ್ಲೂ ನೀವು ಸಿಪ್ ಮುಖಾಂತರ ಈ SIP ಮುಖಾಂತರ ಇನ್ವೆಸ್ಟ್ ಮಾಡ್ತಾ ಇದೀರಾ ಅಂದ್ರೆ ಪ್ರತಿಯೊಂದನ್ನು ಆವರೇಜ್ ಆಗ್ತಾ ಹೋಗುತ್ತೆ. ಆ ತರ ಆವರೇಜ್ ಆಗೋದ್ರಿಂದ ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ತುಂಬಾನೇ ವೆಲ್ ಜನರೇಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ನನ್ನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತೀನಿ ನೋಡಿ. ಈ ಮ್ಯೂಚುವಲ್ ಫಂಡ್ಸ್ ಪ್ರಕಾರ ನಾನು ಮಾರ್ಕೆಟ್ ಒಳಗಡೆ ಯಾವಾಗ ಬಂದೆ ಗೊತ್ತಾ, 2017-18 ಆ ಟೈಮಲ್ಲಿ ನಾನು ಮಾರ್ಕೆಟ್ ಒಳಗಡೆ ಬಂದೆ. ಆವಾಗ ನೋಡ್ಕೊಂಡ್ರೆ ಈ ಮ್ಯೂಚುವಲ್ ಫಂಡ್ ಬಗ್ಗೆ ನನ್ಗೇನು ಒಪಿನಿಯನ್ ಇತ್ತು ಗೊತ್ತಾ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ತುಂಬಾ ಕಂಪ್ನೀಸ್ ಇದಾವೆ, ಒಂದಿನ ಬೆಳೆಯುತ್ತೆ, ಒಂದಿನ ಫಾಲ್ ಆಗುತ್ತೆ. ಈ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಏನ್ ರಿಟರ್ನ್ ಬರುತ್ತೆ ಅಂತ ಡೈರೆಕ್ಟ್ ಈಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೆ. ಅದೇ ಮ್ಯೂಚುವಲ್ ಫಂಡ್ ನ 1 ಇಯರ್, 2 ಇಯರ್, 3 ಇಯರ್ ಈ ತರ ಲಾಂಗ್ ಟರ್ಮ್ ಬಿಟ್ಟಾಗ ಅದು ಕಾಂಪೌಂಡ್ ಆಗಕ್ ಶುರು ಆಯ್ತು. ಇವಾಗ ಒಂದು ಮ್ಯೂಚುವಲ್ ಫಂಡ್ ನ ಸೆಲೆಕ್ಟ್ ಮಾಡಿ ಪ್ರತಿ ಮಂತ್ನು ಇನ್ವೆಸ್ಟ್ ಮಾಡ್ತಾ ಹೋಗಿ. ಮಾರ್ಕೆಟ್ ಯಾವುದೇ ಕಂಡೀಷನ್ ಅಲ್ಲಿ ಇದ್ರು ಇನ್ವೆಸ್ಟ್ ಮಾಡ್ತಾ ಹೋಗಿ. ಒಂದು 5 ಇಯರ್ಸ್ಗೋ, ಒಂದು 10 ಇಯರ್ಸ್ಗೋ ನೀವು ಇನ್ವೆಸ್ಟ್ ಮಾಡಿರೋ ವ್ಯಾಲ್ಯೂ ನೋಡಿ ಯಾವ ತರ ಕಾಂಪೌಂಡ್ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಂಗಂತ 5 ಇಯರ್ಸ್ 10 ಇಯರ್ಸ್ ವೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಒಂದು 3 ಇಯರ್ಸ್ ಇನ್ವೆಸ್ಟ್ ಮಾಡಿ ನೋಡಿ, ನಿಮ್ಗೆ ಯಾವ ತರ ಕಾಂಪೌಂಡ್ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಇವಾಗ ನೀವು ಒಂದು 500 ಇನ್ವೆಸ್ಟ್ ಮಾಡಿದ್ರು ಸಾಕು, 1000, 2000 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಇನ್ವೆಸ್ಟ್ ಮಾಡಿ. ಅಷ್ಟು ಇನ್ವೆಸ್ಟ್ ಮಾಡಿ ನೋಡಿ ಒಂದು 3 ಇಯರ್ಸ್ ಯಾವ ತರ ಕಾಂಪೌಂಡಿಂಗ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇವಾಗ ಮಾರ್ಕೆಟ್ ಅಲ್ಲಿ ಇನ್ನೂ ಸ್ವಲ್ಪ ಜನ ಇರ್ತಾರೆ, ಏನಂತ ಅಂದ್ರೆ ಇವಾಗ ನಾವು ಟ್ರೇಡಿಂಗ್ ಮಾಡ್ತೀವಿ, ಇನ್ವೆಸ್ಟ್ ಮಾಡ್ತೀವಿ, ನನಗೆ ತುಂಬಾ ಚೆನ್ನಾಗಿ ಗೊತ್ತು ಮಾರ್ಕೆಟ್ ಬಗ್ಗೆ, ನಾನು ಅದಕ್ಕೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಲ್ಲ. ಯಾಕಂದ್ರೆ ಈ ಮ್ಯೂಚುವಲ್ ಫಂಡ್ಸ್ ಗಿನ್ನ ನನಗೆ ರಿಟರ್ನ್ಸ್ ಇನ್ನೂ ಚೆನ್ನಾಗಿ ಬರುತ್ತೆ, ಅದಕ್ಕೆ ನಾನು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಲ್ಲ ಅಂತ. ಫ್ರೆಂಡ್ಸ್, ಇವಾಗ ಲಾಂಗ್ ಟರ್ಮ್ಗೋಸ್ಕರ ಒಂದ್ಸಲ ಯೋಚನೆ ಮಾಡಿ. ಎಂದೇ ಆಗ್ಲಿ ಈ ಮ್ಯೂಚುವಲ್ ಫಂಡೇ ವರ್ಕ್ ಆಗೋದು ಲಾಂಗ್ ಟರ್ಮ್ ಅಲ್ಲಿ. ಅದಕ್ಕೋಸ್ಕರ ನಿಮ್ಗೆ ಎಷ್ಟೇ ಟ್ರೇಡಿಂಗ್ ನಾಲೆಜ್ ಇದ್ರು, ಈಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು, ನಿಮ್ಗೆ ಕಂಪ್ಲೀಟ್ ಪ್ರತಿಯೊಂದು ಕಂಪನಿ ಬಗ್ಗೆನೂ ಅನಾಲಿಸಿಸ್ ಮಾಡೋದು ಪ್ರತಿಯೊಂದು ನಿಮ್ಗೆ ಗೊತ್ತಿದ್ರು ಸಹ ಈ ಮ್ಯೂಚುವಲ್ ಫಂಡ್ಸ್ ಏನೇ ಲಾಂಗ್ ಟರ್ಮ್ ಅಲ್ಲಿ ವರ್ಕ್ ಆಗೋದು. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಿಮ್ ಸಿಪ್ ನ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಫ್ರೆಂಡ್ಸ್, ಇವಾಗ ಈ ಮಾರ್ಚ್ ಮಂತ್ ಇನ್ನ ನಾನು ಏಪ್ರಿಲ್ ಮಂತ್ಗೆ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ಆಂಫಿ ಡೇಟಾ ಬರ್ತಿದಂಗೆನೆ ಈ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅವರು ಏನೇನು ಅಡ್ಜಸ್ಟ್ಮೆಂಟ್ಸ್ ಮಾಡಿದ್ದಾರೆ, ಅದಾದ್ಮೇಲೆ ಫ್ಲೆಕ್ಸಿ ಕ್ಯಾಪ್ ವಿಡಿಯೋ ಸಹ ಸಪರೇಟ್ ಆಗಿ ತರ್ತೀನಿ ಏಪ್ರಿಲ್ ಮಂತ್ ಅಲ್ಲಿ. ಯಾಕಂದ್ರೆ ಟ್ರಂಪ್ ಅನ್ಸರ್ಟನಿಟೀಸ್ ಇಂದ ಮಾರ್ಕೆಟ್ ತುಂಬಾನೇ ಕರೆಕ್ಟ್ ಆಗಿದೆ. ಬರೀ 1 ವೀಕ್ ಅಲ್ಲೇನೆ ನಿಯರ್ಲಿ 6 to 8% ವರ್ಗು ಪ್ರತಿಯೊಂದು ಇಂಡಿಸಿಸ್ ಕರೆಕ್ಟ್ ಆಗಿತ್ತು. ಅದಕ್ಕೋಸ್ಕರ ಈ ಏಪ್ರಿಲ್ ಮಂತ್ ಆಂಫಿ ಡೇಟಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮಂತ್ ಈ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಪ್ರತಿಯೊಂದು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಈ ತರ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅಂತ ಒಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ಮಾರ್ಚ್ ಮಂತ್ ಎಂಡ್ಗೆ 151,000 ಕೋಟಿ ಕ್ಯಾಶ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಯಾವಾಗ ಆಪರ್ಚುನಿಟಿ ಕಾಣುತ್ತೋ ಅವಾಗ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನೋಡ್ಬೇಕು. ಇವಾಗ ಲಾಸ್ಟ್ 1 ವೀಕ್ ಅಲ್ಲಿ ತುಂಬಾನೇ ಆಪರ್ಚುನಿಟಿ ಸಿಕ್ಕಿದೆ ಅಲ್ಲ, ಆ ಟೈಮಲ್ಲಿ ಯಾವ್ಯಾವ ಮ್ಯೂಚುವಲ್ ಫಂಡ್ಸ್ ಅವರು ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೆಕ್ಸ್ಟ್ ಮಂತ್ ಅಲ್ಲಿ ಮಾತಾಡ್ಕೊಳ್ಳೋಣ. ಇಲ್ಲಿಗೆ ವಿಡಿಯೋ ಮುಗೀತು. ನಾನು ಹೇಳ್ತಿರೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಅದರಿಂದ ನನ್ನ ವಿಡಿಯೋಸ್ ಯಾವುದೂ ಮಿಸ್ ಆಗಲ್ಲ. ಥ್ಯಾಂಕ್ ಯು.